ಇಷ್ಟೆಲ್ಲ ಶುರುವಾಗಿದ್ದು ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಕಾರಣನೇ ಪ್ರಥಮ್ ಅವರಿಗೆ ಡ್ರ್ಯಾಗರ್ ಹಿಡಿದಿದ್ರು, ದರ್ಶನ್ ಅವರ ಅಭಿಮಾನಿಗಳು ಹೊಡೆಯೋದಕ್ಕೆ ಬಂದಿದ್ರು, ಚುಚ್ಚೋದಕ್ಕೆ ಬಂದಿದ್ರು ಅಂತ ಹೇಳಿ ಒಂದು ಆಡಿಯೋ ವೈರಲ್ ಆಯ್ತಲ್ಲ. ಅದಾದ ನಂತರವೇ ಇಷ್ಟೆಲ್ಲ ಶುರುವಾಯಿತು. ಆದರೆ ಈಗ ಇದರ ಬಗ್ಗೆ ಮಾತಾಡೋದಕ್ಕೆ ನಾವು ಅವರಿಗೆ ನಿರಂತರವಾಗಿ ಕರೆ ಮಾಡ್ತಾ ಇದ್ದೀವಿ. ಆದರೆ ಪ್ರಥಮ್ ಅವರು ಕರೆಯನ್ನು ಸ್ವೀಕರಿಸ್ತಾ ಇಲ್ಲ. ಪ್ರಥಮ್ ಅವರೇ, ಈಗ ನೀವು ಕೂಡ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ದೀರಿ, ನಮ್ಮ ಜೊತೆಗೂ ಕೂಡ ನಮ್ಮ ವೀಕ್ಷಕರಿಗೂ ಕೂಡ ನೀವು ಕ್ಲಾರಿಫೈ ಮಾಡ್ಬೋದಾಗಿತ್ತು. ದಯವಿಟ್ಟು ನಮ್ಮ ಕಾಲ್ಗೆ ಪ್ರತಿಕ್ರಿಯೆ ಕೊಡಿ ಅನ್ನೋದು ನಮ್ಮ ರಿಕ್ವೆಸ್ಟ್. ಸರ್, ಇಷ್ಟೊತ್ತು ನಾವು ಪ್ರಥಮ್ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಪ್ರಥಮ್ ಅವರು ಸ್ವತಃ ಆರೋಪವನ್ನು ಮಾಡಿದ್ದಾರೆ, ನಿಮ್ಮ ಮುಂದೆನೇ ಎಳೆಯಾಗಿ ಹೇಳಿದ್ದಾರೆ ಅಲ್ಲಿ ಏನಾಯಿತು ಅಂತ ಹೇಳಿ. ಇದುವರೆಗೂ ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ. ಜೊತೆಗೆ ನಾವು ಕರೆ ಮಾಡಿ ಒಂದು ಮಾತಾಡ್ಸೋಣ ನಿಮ್ಮ ಜೊತೆಗೆ ಅಂತ ಅಂದರು, ಅವರು ಕೂಡ ಮಾತಾಡೋದಕ್ಕೆ ರೆಡಿ ಇಲ್ಲ. ಇಲ್ಲ ಸರ್, ಈ ಥರ ಮಾಡಬಾರ್ದು. ಸಮಾಜಕ್ಕೆ ಪ್ರಥಮ ಅವರು ಒಂದು ಕೆಟ್ಟ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಈಗ ನನ್ನ ಹತ್ರ ಹೇಳಿ ಆ ವಿಚಾರ ನನ್ನ ಹತ್ರ ಹೇಳಿ ನನ್ನನ್ನು ಕೂಡ ಸಿಕ್ಸ್ಬಿಟ್ರು. ಈಗ ಅಕಸ್ಮಾತ್ ನಾನು ಆಡಿಯೋನ ವೈರಲ್ ಮಾಡಿಲ್ಲ ಅಂತಿದ್ದಾರೆ, ಈ ವಿಚಾರ ಗೊತ್ತಾಗ್ತಾನೆ ಇರಲಿಲ್ಲ ಯಾರಿಗೂ. ನಾಳೆ ದಿವಸ ಏನಾದರೂ ಪ್ರಥಮ್ಗೆ ಇದೇ ಪ್ರಕಾಶನ್ ಮಗ ಕರ್ಕೊಂಡೋಗಿ ಎಲ್ಲರೂ ಚುಚ್ಕಿಸಿದ್ರಿ ಡ್ರ್ಯಾಗರು, ಪೊಲೀಸರು ನನ್ನನ್ನು ಕೇಳೋರು, ಇಷ್ಟು ಲಾಂಗ್ ಟಾಕಿಂಗ್ ಯಾಕೆ ಮಾತಾಡಿದೆ ಅಂತ ನನ್ನನ್ನು ಕೇಳಿದ್ರೆ ನಾನೇನು ಉತ್ತರ ಕೊಡಬೇಕು? ಅಂದ್ರೆ ಬೇರೆಯವ್ರನ್ನ ಸಿಕ್ಸಿ ಈ ಪ್ರಥಮ್ ಈ ತರ ಓಡೋದ್ರೆ, ಈಗ ನೋಡಿ ನಿಮ್ಮ ಕಾಲು ತಗೊಳ್ತಾ ಇಲ್ಲ ಅಂತಂದ್ರೆ, ಸೊ ಐ ಡೋಂಟ್ ಥಿಂಕ್ ಈಸ್ ಸೋ ಬಿಸಿ. ಅವ್ರು ಅಷ್ಟು ಬಿಸಿ ಇದ್ದಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಈ ಪರ್ಪಸ್ಲಿ ಈಸ್ ಅವಾಯ್ಡಿಂಗ್. ಐ ಥಿಂಕ್ ಗ್ಯಾರಂಟಿ ನ್ಯೂಸ್ ನೋಡ್ತಾ ಇದ್ದಾರೆ, ನಮ್ಮನ್ನ ಎಳೆಯಾಗಿ ಬಿಚ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಲ್ಲ ಸರ್, ಆ ರಮ್ಯನ್ ಕಾಲ್ ಕೆಡೆ ನುಗ್ಲಿ ಸರ್ ಅವನು. ಇಲ್ಲ, ಹೆಣ್ಮಕ್ಳು ಆ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ರಾಂಗ್ ಹೋಗೋರು, ರಾಧಾರೇಗೌಡ್ರ ತರ. ಬಟ್ ಇಟ್ ಇಸ್ ವಂಡರ್ಫುಲ್ ಮೆಸೇಜ್. ರಾಧಾರೇಗೌಡರು ಮಾತಾಡಿದ್ದಕ್ಕೂ, ನಮ್ಮ ರಮ್ಯನು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೂ, ಇಲ್ಲಿ ನಾವು ಹೆಣ್ಮಕ್ಕಳ ವಿಚಾರವಾಗಿ ನಿಂತ್ಕೊಂಡಿರೋದಕ್ಕೂ ಐ ಥಿಂಕ್ ಇಟ್ಸ್ ಎ ವಂಡರ್ಫುಲ್ ಸ್ಟೆಪ್ ಸರ್. ಈ ಗ್ಯಾರಂಟಿ ನ್ಯೂಸ್ ಅಂದ್ರೆ ಹೆಣ್ಮಕ್ಳಿಗೆ ಗ್ಯಾರಂಟಿ ಆಗ್ಲಿ, ಹೆಣ್ಮಕ್ಳು ಆರಾಮಾಗಿ ಓಡಾಡಬಹುದು ಅಂತ, ಹೆಣ್ಮಕ್ಳು ಆರಾಮಾಗಿ ಸಮಾಜದಲ್ಲಿ ನಡೆದಾಡಬಹುದು ಅನ್ನೋ ಒಂದು ಗ್ಯಾರಂಟಿನ ಈ ಗ್ಯಾರಂಟಿ ನ್ಯೂಸ್ ಮುಖಾಂತರ ಕೊಡ್ಬೇಕು ಸರ್ ನಾವು. ಅಲ್ಲ ಸರ್, ನಮ್ಮ ಕಾನೂನುಗಳು ಇಷ್ಟು ಸ್ಟ್ರಿಕ್ಟ್ ಆಗಿದೆ ಸರ್. ಇವರು ಹೆಂಗ್ ಬೇಕೋ ಹಂಗೆ ಕಮೆಂಟ್ ಮಾಡ್ತಾರೆ, ಹೆಂಗ್ ಬೇಕೋ ಹಂಗೆ ಮಾತಾಡ್ತಾರೆ, ಸೊಂಟದ ಕೆಳಗಿನ ಭಾಷೆಗಳನ್ನ ಮಾತಾಡ್ತಾರೆ. ಸೊ ಇವರ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ? ಇವತ್ತೇ ಅಲ್ಲ, ಸ್ಯಾಂಡಲ್ವುಡ್ನ ಹಿರಿಯ ನಾಯಕ ನಟ ಜಗ್ಗೇಶ್ ಅವರನ್ನ ರೌಂಡ್ ಅಪ್ ಮಾಡಿಕೊಂಡು ಬಾಯಿಗೆ ಬಂದಂಗೆ ಮಾತಾಡಿದ್ರು. ಗೊತ್ತಿದೆ ಸರ್, ಉಮಾಪತಿ ಗೌಡನ್ಗೆ ಇದೇ ತರ ಟೇಬಲ್ ಅಲ್ಲಿ ಕುಣಿಸ್ಕೊಂಡು ಮೈಸೂರಲ್ಲಿ ಗನ್ನಿಟ್ಟವನು ಇವನು. ಸರ್, ಅಭಿಮಾನಿಗಳು ಹೇಳಿ ಸರ್, ನೀವು ಅಭಿಮಾನಿಗಳು ಇಷ್ಟು ಮುಂದುವರಿಯೋದಕ್ಕೆ ಹೇಗೆ ಸಾಧ್ಯ ಸರ್? ಅವ್ರಿಗೆ ಎಷ್ಟು ಧೈರ್ಯ ಅಂತ? ಇಲ್ಲ ಸರ್, ಇವನು ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ, ಫಿಲಮ್ಗಳಲ್ಲಿ ಒಂದಷ್ಟು ವಿಲನಿಸಮ್ ನೋಡಿ ಚೆನ್ನಾಗಿ ಆ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಸಿ, ಈ ನಮ್ಮ ಸಂಸ್ಕಾರವಾಗಿ ಬಂದಂತ ವ್ಯಕ್ತಿಗಳೇ ಬೇರೆ, ಸಂಸ್ಕಾರ ಇಲ್ಲದಂತೆ ಏನೋ ಒಂದು ಆಸೆ ಪಟ್ಕೊಂಡು ದೇವ್ರು ಏನು ಆಸೆ ಪಟ್ಟ ಅದನ್ನು ಕೊಟ್ಟಿದ್ದಾನೆ, ಅದನ್ನು ಉಳಿಸ್ಕೊಳೋದಿದೆಯಲ್ಲ. ನೀನು ಇಂಪೋರ್ಟೆಡ್ ಕಾರಲ್ಲಿ ಓಡಾಡೋದು ದೊಡ್ಡ ವಿಚಾರ ಅಲ್ಲ, ನೀನು ಇಂಪೋರ್ಟೆಡ್ ಬಟ್ಟೆಗಳ ಕಾಣೋದಿಲ್ಲ, ತಲೆಯಲ್ಲಿರೋ ಮೆದ್ಲು ಕೂಡ ಸ್ವಲ್ಪ ಬದಲಾವಣೆ ಆದ್ರೆ ಒಳ್ಳೇದು ಸರ್. ಸರ್, ಅವ್ರ ಅಭಿಮಾನಿಗಳು ಕೂಡ ಆ ವ್ಯಕ್ತಿ ಹದಗೆಡೋದಕ್ಕೆ ಕಾರಣ ಅಂತ ಸರ್. ಇವ್ನಿಗೆ ಅಂಡರ್ ವರ್ಲ್ಡ್ ನಂಟಿದೆ ಸರ್. ಇವ್ನಿಗೆ ಸರ್ ಸ್ಟಾರ್ ಹೋಟೆಲ್ ಕೂತ್ಕೊಬೇಕಾದ್ರೆ ಶೆಡ್ ಅಲ್ಲಿ ಕೂತ್ಕೊಂಡು ಅಂಡರ್ ವರ್ಲ್ಡ್ ಅದು ಬೇರೆ ವಿಚಾರ. ಆದ್ರೆ ಈ ದರ್ಶನ್ ಫ್ಯಾನ್ಸ್ ಇದಾರಲ್ಲ, ಬಹಳ ಪ್ರಮುಖವಾಗಿ ಇವ್ರಿಗೊಂದು ಭಯ ಅನ್ನೋದಿಲ್ಲ ಸರ್. ಯಾಕಂದ್ರೆ ನಿಮ್ಮ ವಿರುದ್ಧನೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾತಾಡಿದ್ರು, ನಿಮಗೂ ಕೊಲೆ ಬೆದರಿಕೆ ತರ ಹಾಕಿದ್ರು. ತುಂಬಾ ಕೆಟ್ಟ ಹೇಳುದು ಸರ್, ಆಗಲ್ಲ ಅವನ್ನೆಲ್ಲ. ನಿಮ್ಗೆ ಅನುಭವ ಆಗಿದೆ, ಸೇಮ್ ಅನುಭವ ನಮಗೂ ಆಗಿದೆ. ಸೊ ಅದೇ ರೀತಿಯಾಗಿ ಎಲ್ರಿಗೂ ಕೂಡ ಇವ್ರು ಈ ರೀತಿಯಾಗಿ ಆವಾಜ್ ಹಾಕ್ತಾರೆ, ಬೆದರಿಕೆ ಹಾಕ್ತಾರೆ ಅಂತ ಅಂದ್ರೆ ಅಂತವ್ರ ವಿರುದ್ಧ ಯಾಕೆ ನಮ್ಮ ಸರ್ಕಾರ ಒಂದು ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟೆ ಮಾತಾಡ್ಬಿಡ್ಲಿ, ನಮಗೇನಾಗೋದಿದೆ ಅನ್ನೋ ತರನ ಇದು ನಿರ್ಲಕ್ಷ್ಯ. ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು ಒಂದೇ ಅಂತಲ್ಲ ಸರ್. ಈಗ ಡ್ರ್ಯಾಗರ್ ಇಕ್ಕಿರೋ ವಿಚಾರ ತಗೊಳ್ಳಿ, ಅಲ್ಲಿಂದ ಇಲ್ಲಿವರೆಗೂ ಬಂತು. ಹೌ ಸೀರಿಯಸ್ ಇಟ್ ಇಸ್. ಕರೆಕ್ಟ್. ಒಬ್ಬರಿಗೆ ಡ್ರ್ಯಾಗರ್ ಇಕ್ತಾರೆ, ಯಾಕಂದ್ರೆ ಅವ್ನು ಕೈ ಸಿಗ್ತಾನೆ, ರಮ್ಯಾ ಕೈ ಸಿಗಲ್ಲ, ಆಕೆಗೆ ಸೋಷಿಯಲ್ ಮೀಡಿಯಾ ಬಳಸಿ ಆಕೆನ ಥ್ರೆಟ್ನಿಂಗ್ ಮಾಡ್ತಾರೆ. ಸರ್, ಟುಮಾರೋ ನಾಳೆ ಸಿಎಂ ಕೇಳಬಹುದು ಸರ್, ಸಿದ್ದರಾಮಯ್ಯ ಕೇಳಬಹುದು. ಈಗ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಅವಾಗ ಅವರು ಒಂದಿಷ್ಟು ಜನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು, ನಿಮ್ಮ ಅಕ್ಕ ತಂಗಿಗೆ ಅಶ್ಲೀಲ ಮೆಸೇಜ್ ಗಳನ್ನ ಕಳಿಸಿದ್ರೆ ನೀವು ಸೈಲೆಂಟ್ ಆಗಿರ್ತಾ ಇದ್ರ ಅಂತ ಹೇಳಿ. ಈಗ ದರ್ಶನ್ ಫ್ಯಾನ್ಸ್ ಏನ್ ಮಾಡ್ತಾ ಇದಾರೆ? ಏನ್ ಮಾಡ್ತಾ ಇದಾರೆ? ಅಲ್ಲ, ರಮ್ಯಾನು ಹೆಣ್ಮಗಳೇ ಅಲ್ಲ. ಈಗ ರಮ್ಯಾನು ಕೂಡ ಕೊಲೆ ಮಾಡ್ಬೇಕು, ಇವ್ರ ಲೆಕ್ಕಾಚಾರ ಹಾಕೊಂಡ್ರೆ ರಮ್ಯಾನು ಕೂಡ ಕೊಲೆ ಸೇಮ್ ಟು ಸೇಮ್ ಮೆಸೇಜಸ್ ಗಳು ಬಂದಿದ್ದಾವೆ. ಸೇಮ್ ಟು ಸೇಮ್ ಅಲ್ವಾ? ಅಲ್ಲ, ಐ ಥಿಂಕ್ ರಮ್ಯಾ ಅವ್ರು ತಗೊಂಡ್ರಂತ ಸ್ಟೆಪ್ಸ್ ಮೋಸ್ಟ್ಲಿ ಸರ್ ಕರ್ಮ ತುಂಬಿದೆ ಅನ್ಸುತ್ತೆ. ರಮ್ಯಾ ಐ ಥಿಂಕ್ ಇದಕ್ಕೆ ಒಂದು ಕೊನೆ ಆಡ್ತಾಳೆ ಅಂತ, ರಮ್ಯಾನ ಕಂಪ್ಲೇಂಟ್ ಇದಕ್ಕೊಂದು ಕೊನೆ ಆಡುತ್ತೆ ಅಂತ ನನಗೊಂದು ಗ್ಯಾರಂಟಿ ಇದೆ ಸರ್. ಅದೇ ರಮ್ಯಾ ಅವರು ಹೇಳಿದ್ದಾರೆ, ನಾನ್ ಸೆಲೆಬ್ರಿಟಿ, ಮಾಜಿ ಸಂಸದೆ, ನನ್ನನ್ನೇ ಬಿಡ್ತಾ ಇಲ್ಲ ಇವರು, ಸಾಮಾನ್ಯ ಹೆಣ್ಮಕ್ಳ ಕತೆ ಏನು, ಇಂಥವ್ರಿಂದನೇ ರೇಪ್ ಕೇಸ್ಗಳು ಜಾಸ್ತಿ ಆಗ್ತಾ ಇದಾವೆ ಸರ್. ಸರ್, ಈಗ ರಮ್ಯಾ ಅವ್ರಿಗೆ ಹಾಕಿದ್ದಾರೆ ಅಂತಂದ್ರೆ ಇದನ್ನ ನಾವು ಸುಮ್ಮನೆ ಬಿಟ್ರೆ, ಮೆಸೇಜ್ ಹಾಕಿದೀವಿ ಮಾಡೋಣ ಅಂತಾರೆ, ಆ ಕೆಟ್ಟ ಕೆಲಸವನ್ನ ಮಾಡೋಣ ಅಂತಾರೆ. ಕರೆಕ್ಟ್. ಆಮೇಲೆ ಇನ್ಸ್ಪಿರೇಷನ್ಗೆ ಆಲ್ರೆಡಿ 1000 ಹೆಣ್ಮಕ್ಳನ್ನ ರೇಪ್ ಮಾಡಿ ಊದಿರೋ ಒಂದು ಇನ್ಸ್ಪಿರೇಷನ್ ಆಲ್ರೆಡಿ ಇದೆ. ಹೆಣ್ಮಕ್ಳನ್ನ ಅವ್ರು ಮಾಡಿದ್ರೆ ನಾವ್ಯಾಕೆ ಮಾಡಬಾರ್ದು? ನೋಡಿ ಸರ್, ಪ್ರಥಮ್ ಅವ್ರಿಗೆ ನಿರಂತರವಾಗಿ ಸಿಬ್ಬಂದಿಗಳು ಕರೆ ಮಾಡ್ತಾನೆ ಇದ್ದಾರೆ.
ಆದ್ರೂ ಕೂಡ ಇಲ್ಲಿ ಫೋನ್ ಮಾತ್ರ ಪಿಕ್ ಮಾಡ್ತಾ ಇಲ್ಲ. ಎಲ್ಲ ಕೇಳಿದ್ರು, ನೋಡ್ತಾ ಇರ್ತಾರೆ ಸರ್. ನೀವು ಗ್ಯಾರಂಟಿ ನ್ಯೂಸ್ 100% ನೋಡ್ತಾ ಇದ್ದಾರೆ, ಅದರಲ್ಲಿ ಏನೂ ಇಲ್ಲ. ಅದು ನಾನಿದ್ದೀನಿ ಅಂತಂದ್ರೆ 100% ವಾಚ್ ಮಾಡ್ತಾ ಇರ್ತಾನೆ, ಯಾಕಂದ್ರೆ ಈ ನೋಸ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಹಿಮ್. ಸರ್ ಇಷ್ಟು ಅವರೇ ದಯವಿಟ್ಟು ಕರೆ ಏನು ಸ್ವೀಕರಿಸಿ ನಮ್ಮ ಜೊತೆಗೆ ಮಾತಾಡಿ ದಯವಿಟ್ಟು. ನಿಮಗೆ ನಾವು ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂತ ಹೇಳಿದರೆ ಇಡೀ ರಾಜ್ಯ ನೋಡ್ತಾ ಇದೆ. ನೀವು ನಿಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಬಂದಿದ್ರು ದರ್ಶನ್ ಅವರ ಅಭಿಮಾನಿಗಳು, ನೀವೇ ಆರೋಪವನ್ನು ಮಾಡಿದ್ದೀರಿ. ಸೊ ಯಾರ ಜೊತೆಗೆ ನೀವು ಮಾತಾಡಿದ್ರು ಅವರೇ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸೊ ಅವ್ರ ಜೊತೆಗೆ ಈಗಲೂ ಕೂಡ ನೀವು ಮಾತಾಡಬಹುದು. ನೀವು ಅವ್ರ ಮೇಲೆ ಹೇಳ್ತಾ ಈಗ ನನ್ನ ಮೇಲೆ ಮಾಡಿದಂತ ಆರೋಪವನ್ನ ಬಹಿರಂಗವಾಗಿ ಇಲ್ಲಿ ಚರ್ಚೆ ಮಾಡ್ಬೋದು. ಬೇಕು ಅಂತಂದ್ರೆ ಜಗದೀಶ್ ಅವ್ರು ತಪ್ಪು ಮಾಡಿದ್ರು, ನಾನು ಹಿಂಗ್ ತಪ್ಪು ಮಾಡಿದೆ ಅಂತ ಲೆಟ್ ಹಿಮ್ ಮೇಕ್ ಮಿ ಕ್ಲಿಯರ್. ನನಗೆ ಅಟ್ಲೀಸ್ಟ್ ಹೇಳಿ ಸರ್, ನಾನು ಹಿಂಗ್ ಏನ್ ತಪ್ಪು ಮಾಡಿದ್ದೀನಿ, ನಾನು ಆ ವಿಡಿಯೋನ ಹಾಕಿ ನಾನು ತಪ್ಪು ಮಾಡಿದ್ದೀನಿ ಅಂತಂದ್ರೆ ಐ ಥಿಂಕ್ ನಿಮ್ಮ ಮಾಧ್ಯಮದ ಮುಖಾಂತರ ಐ ಕ್ಯಾನ್ ಸ್ಪೀಕ್ ಟು ನಿಮ್ಮ ಹತ್ರ ಮಾತಾಡ್ಬೋದು. ಬೇಡ ನನ್ನ ಹತ್ರ ಬೇಡ, ನಿಮ್ಮ ಹತ್ರನೇ ಮಾತಾಡ್ಬೋದಲ್ಲ. ಹೌದು ಹೌದು. ಸೊ ಅದೇ ನೀವು ಹೇಳ್ದಂಗೆ ಸರ್, ನಿಮ್ಮನ್ನ ಬಳಸ್ಕೊಂಡ್ಬಿಟ್ರ ಅನ್ನೋ ಒಂದು ಪ್ರಶ್ನೆ. ಸರ್ 100% ಬಳಸ್ಕೊಂಡಿದ್ದಾನೆ ಸರ್. ನಾವು ಅನ್ಕೊಂಡಷ್ಟು ದಡ್ಡ ಅಂತೂ ಅಲ್ಲ. ಪ್ರಥಮ ನೀವು ಆ ವಿಡಿಯೋ ಕಾಲ್ ವಾಯ್ಸ್ ಕಾಲ್ ನೋಡಿ, ಬಿಡಿ ಬಿಡಿಯಾಗಿ ಹೇಳಿದಾನೆ. ಅಂದ್ರೆ ಪೊಲೀಸರ ಮುಂದೆ ಹೋಗಿ ಕನ್ಫೆಷನ್ 161 ಸ್ಟೇಟ್ಮೆಂಟ್ ಮಾಡಲ್ವಾ, ಏನ್ ಸರ್ ಹೆಂಗಾಯ್ತು ಜಗಡಿಕರ. ಸೊ ಒಬ್ಬ ಪೊಲೀಸ್ ಅವ್ರ ಹತ್ರ ಕನ್ಫೆಷನ್ ಮಾಡಿ 161 ಹೆಂಗೆ ಹೇಳ್ತಾರೆ? ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಷ್ಟ್ ಮುಂದೆ ಹೋಗ್ಬೇಡಿ, ಹಿಂದಕ್ಕೆ ಬನ್ನಿ, ಇನ್ನೇ ಬ್ಯಾಕ್ ಇದೆ. ಅಂದ್ರೆ ನನ್ನನ್ನ ಬಳಸ್ಕೊಂಡು ಅವ್ನು ಚೆನ್ನಾಗಿ ಗೊತ್ತು, ನಾನು ಇದನ್ನ ಮಾಧ್ಯಮದಲ್ಲಿ ಹಾಕ್ತೀನಿ, ಮೀಡಿಯಾಗಳು ಕೊಟ್ಬಿಡ್ತೀನಿ ಅಂತ. ಸರ್ ಹಿ ಹ್ಯಾಸ್ ಯೂಸ್ಡ್ ಮೀ ಅಂಡ್ ಈಸ್ ಟ್ರೈಂಗ್ ಟು ಬ್ಲೇಮ್ ಮೀ. ಮತ್ತೆ ಯಾಕೆ ಈ ತರ ಬ್ಲೇಮ್ ಮಾಡ್ತಾ ಇರೋದು? ಈಗ ಕಾಲ್ ತಗೊಳ್ಳಿ ಸರ್, ನಿಜವಾಗ್ಲೂ ಒಳ್ಳೆ ಹುಡುಗ ಆಗಿದ್ರೆ ಕಾಲ್ ತಗೊಳ್ಳಿ. ನಿಜವಾಗ್ಲೂ ಮೀಟರ್ ಇರೋ ಹುಡುಗ ಆದ್ರೆ ನಿಮ್ ಕಾಲ್ ತಗೊಳ್ಳಿ, ನಮ್ ಕಾಲ್ ಬೇಡ ಸರ್, ನಿಮ್ ಕಾಲ್ ತಗೊಳ್ಳಿ. ಸರ್ ಈಗ ಇಷ್ಟೆಲ್ಲ ಆದ್ಮೇಲೆ ನೀವು ಏನಾದ್ರೂ ಅವ್ರಿಗೆ ಕರೆ ಮಾಡುವಂತ ಪ್ರಯತ್ನ ಮಾಡಿದ್ರ ಮಾತಾಡ್ಬೇಕು ಅಂತ? ಇಲ್ಲ ಸರ್, ನನಗೆ ಸರ್ ನೋಡಿ ಸರ್, ನಮ್ಮನ್ನ ಬಳಸ್ಕೊಂಡು ಪ್ರೊಟೆಕ್ಷನ್. ಈಗ ನೋಡಿ, ನಾನು ಅದನ್ನ ಮಾಧ್ಯಮದಲ್ಲಿ ಹಾಕಿದ್ದಕ್ಕೆ ಆತನ ಮುಖದಲ್ಲಿ ನಗು ಬಂದಿದೆ. ಇಲ್ಲ ಅಂದ್ರೆ ಮೈಗ್ರೇನ್ ಬಂದಿದೆ ಅಂತ ಆತನೇ ಫೋನಲ್ಲಿ ಹೇಳ್ತಾನೆ, ಮೈಗ್ರೇನ್ ಮಲ್ಕೊಂಡಿದ್ದೀನಿ ಅಂತ. ಅಂದ್ರೆ ದರ್ಶನ್ ಯಾವ ಮಟ್ಟದ ಮೈಗ್ರೇನ್ ಇವನು ಕೊಟ್ಟಿದ್ದ ಅಲ್ಲ. ಐ ಫೀಲ್ ಸಾರಿ ಫಾರ್ ಹಿಮ್. ಅಟ್ ದ ಸೇಮ್ ಟೈಮ್ ಈ ರೀತಿ ಬಳಸ್ಕೊಂಡು ಬಿಸಾಕುವಂಥದ್ದು ಇದೆಯಲ್ಲ, ನಾಳೆ ದಿವಸ ನಿಜವಾಗ್ಲೂ ಇವ್ನಿಗೆ ಯಾರನ್ನ ಚುಚ್ಚಿದ್ರು ಕೂಡ ನಾನು ಮಾತಾಡಲ್ಲ. ಬೇಡ ಕೆಲಸ ಆಗೋದು. ಇವತ್ತು ಬೆಳಗ್ಗೆ ನಮ್ಮ ಜೊತೆಗೆ ಮಾತಾಡಿದ್ರು ಪ್ರಥಮ್ ಅವರು. ಸರ್ ನಮಗೆ ಹುಷಾರಿಲ್ಲ, ನನಗೆ ಇದುವರೆಗೂ ಕೂಡ ಭಯ ಆಗ್ತಾ ಇದೆ. ನಮ್ಮ ತಂದೆ ತಾಯಿಗಳು ನಿನ್ನ ಚಿತ್ರರಂಗದಲ್ಲಿ ಇರೋದೇ ಬೇಡ, ಬಂದ್ಬಿಡಪ್ಪ ಅಂತ ಬೈತಾ ಇದ್ದಾರೆ ಅಂತ. ಅಂದ್ರೆ ಇನ್ನೂ ಭಯ ಇದೆ ಸರ್. ಆ ಭಯಕ್ಕೆ ಅವ್ರು ಮೇ ಬಿ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂತ. ಸರ್ ಈಗ ಬೆಂಗಳೂರಲ್ಲಿ 156 ರೇಪ್ ಕೇಸ್ ರಿಜಿಸ್ಟರ್ ಆಗಿದೆ ಈ ವರ್ಷದಲ್ಲಿ. 156 ಹೆಣ್ಣು ಮಕ್ಕಳು ದಿಟ್ಟತನದಿಂದ ಮುಂದೆ ಬಂದು FIR ಮಾಡಿಸೋದಿದೆಯಲ್ಲ ಸರ್. ಸರ್ ಒಂದು ಹೆಣ್ಣು ಮಗಳ ಮೇಲೆ ರೇಪ್ ಆದಾಗ ಸರ್ ಆ ರೇಪ್ ಬಿಟ್ಟಾಕಿ ಆ FIR ಮಾಡಿದ್ಮೇಲೆ ಅವಳ ಮೇಲೆ ಆಗುತ್ತಲ್ಲ ಆ ರಿಪೀಟೆಡ್ ರೇಪ್ಸ್ ಇದೆಯಲ್ಲ, ಹೆಂಗೆ ನಿನ್ನ ಮಾಡ್ದ ಹೆಂಗ್ ಈ ಭಾಷೆ ಇದೆಯಲ್ಲ, ಪೊಲೀಸವ್ರು ಕೇಳ್ತಾರೆ. ಅಲ್ಲಿ 161 ಸ್ಟೇಟ್ಮೆಂಟ್ ಆಗುತ್ತೆ, 164 ಸ್ಟೇಟ್ಮೆಂಟ್ ಬಿಫೋರ್ ಜಡ್ಜ್ ಆಗುತ್ತೆ. ಅದೇ ಮತ್ತೆ ಟ್ರಯಲ್ಗೆ ಹೋಯ್ತು ಅಂತಂದ್ರೆ ಅಲ್ಲಿ ಪ್ರಾಸಿಕ್ಯೂಷನ್ ಇದು ಡಿಫೆನ್ಸ್ ಎಕ್ಕಿಳಿತಾರೆ ಹೆಣ್ಮಗಳಿಗೆ. ಒಂದ್ಸತಿ ಕ್ರಾಸ್ ಮಾಡಿದಾಗ ನೆಕ್ಸ್ಟ್ ಟೈಮ್ ಬರಲ್ಲ ಸರ್. ಹೆಣ್ಣು ಮಕ್ಕಳು ಧೈರ್ಯ ಮಾಡಿ ಫರ್ಗೆಟ್ ಅಬೌಟ್ ಸರ್ ಆ ರೇಪ್ ವಿಕ್ಟಿಮ್. ಸರ್ 150 ಜನ ಹೆಣ್ಮಕ್ಳಲ್ವಾ ಸರ್? ಹೋದ ವರ್ಷ 4500 ಪೋಸ್ಕೋ ಕೇಸ್ ರಿಜಿಸ್ಟರ್ ಆಗಿದೆ ಸರ್. ಮಕ್ಕಳು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ಪೋಷಕರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಅವ್ರಿಗಿಂತ ಕೆಟ್ಟೋಗ್ಬಿಟ್ರೆ ಇವರು. ಆಮೇಲೆ ಇವತ್ತು ರಮ್ಯನ ಬಿಟ್ಟಾಕಿ ಒಂದು ಸೆಲೆಬ್ರಿಟಿ, ಅವ್ರಿಗೆ ಸಪೋರ್ಟ್ ಇದೆ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ ಸರ್. ನಮ್ಮ ಬೆಂಗಳೂರಲ್ಲಿ ಸರ್ 7 ಗ್ಯಾಂಗ್ ರೇಪ್ ಆಗಿದೆ ಸರ್. 7 ಗ್ಯಾಂಗ್ ರೇಪ್ ಆಗಿದೆ ಬೆಂಗಳೂರಲ್ಲಿ ಈ ವರ್ಷದಲ್ಲಿ. ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ 2025. ಯು ಕ್ಯಾನ್ ಕ್ರಾಸ್ ವೆರಿಫೈ ವಿತ್ ಸೀಮಂತ್ ಕುಮಾರ್ ಸಿಂಗ್. 7 ಗ್ಯಾಂಗ್ ರೇಪ್ಸ್ ಅಂಡ್ ಮೋರ್ ದನ್ 150 ರೇಪ್ಸ್ ಆಗಿದೆ ಸರ್. ದೇ ಆಲ್ ಕಮ್ ಫಾರ್ವರ್ಡ್ ಸರ್. ಅವೆಲ್ಲ FIR ಆಗಿದ್ದು ಅವ್ರು ಮುಂದೆ ಬಂದಿದ್ದಕ್ಕೆ 90% ಯಾರು ಮುಂದೆ ಬಂದಿಲ್ಲ. ಆ ಕೇಸಸ್ ಬೇರೆ ಇದೆ. ಮುಂದೆ ಬಂದಿರೋಂಥ ಕೇಸಸ್ 150 ಇದೆ ಸರ್. ಅವರೆಲ್ಲ ಹೆಣ್ಮಕ್ಳಲ್ವಾ? ಅವ್ರಿಗೆಲ್ಲ ರೇಪ್ ಆದಾಗ ಎಲ್ಲವನ್ನೂ ಬಹಿರಂಗ ಹೇಳಿದ್ದಕ್ಕೆ ತಾನೇ ಅವ್ರು ಇವತ್ತು ಅವ್ರಿಗೆ ಒಂದು FIR ಆಗಿದೆ, ನಾಳೆ ನ್ಯಾಯ ಸಿಗುತ್ತಲ್ಲ ಬೇರೆ ವಿಚಾರ ಸರ್. ನಮಗೆ ಗೊತ್ತಾಗಿದ್ದು ಸರ್ ಅಟ್ರಾಸಿಟಿ ಅಗೇನ್ಸ್ಟ್ ವುಮೆನ್ ನಾವು ಇಷ್ಟೊಂದೆಲ್ಲ ಫೈಟ್ ಮಾಡ್ತಾ ಇದ್ರೆ ಇವತ್ತು ಮೆನ್ ಆಯ್ತು, ಈಗ ವುಮನ್, ಈಗ ರಮ್ಯಾ ಇಸ್ ವುಮನ್. ಇವತ್ತು ಅವ್ರ ಲೆವೆಲ್ಗೆ ಹೋಗಿದ್ದೆ. ಇವನು ಕರೆಕ್ಟಾಗಿ ಇವನು ಯಾರೋ ಪ್ರಥಮ ಸರ್ ಕಂಪ್ಲೇಂಟ್ ಕೊಟ್ಟಿದ್ರೆ ರಮ್ಯಾ ವಿಚಾರ ಬರ್ತಿರ್ಲಿಲ್ಲ ಸರ್. ಇವತ್ತು ರಮ್ಯಾನಿಗೆ ಅವರು ಸೊಂಟದ ಕೆಳಗಡೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಪ್ರಥಮೇ ಕಾರಣ ಈ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಮುಖವಾಡದಾರಿ ಈತ ಕಂಪ್ಲೇಂಟ್ ಕೊಟ್ಟಿದ್ದ ಅವ್ರು ಅರೆಸ್ಟ್ ಆಗಿರೋರು. ಭಯ ಬಂದಿರೋದ? ಹೌದು. ಈಗ ಅವ್ರು ಭಯ ಬಂದಿದ್ರೆ ರಮ್ಯನ ಬಗ್ಗೆ ಆಗ್ತಾ ಇರ್ಲಿಲ್ಲ. ಯಾಕೆ ಬೇಕಪ್ಪ ಅಂತ ಹೇಳಿ ಅವ್ರವ್ರಿಗೆ ಹಂಗೆ ಸಮಾಧಾನ ಮಾಡ್ಕೊಂಡ್ರು. ಒಬ್ಬ ನಿಜವಾಗ್ಲೂ ಮುಖವಾಡದಾರಿ ಸರ್. ಪ್ರಥಮ್ ಇಸ್ ಮುಖವಾಡದಾರಿ. ಇವತ್ತು ಒಂದು ಹೆಣ್ಣು ಮಗಳ ಮೇಲೆ ರಮ್ಯಾನ ಮೇಲೆ ಅವ್ರು ಮುಗಿ ಬಿದ್ದಿದ್ದಾರೆ ಅಂದ್ರೆ ಪ್ರಥಮ್ಗೆ ಡ್ರ್ಯಾಗ್ ಕಂಪ್ಲೇಂಟ್ ಆಗಿಲ್ಲ.